ಹರ ಹರ ಮಹಾದೇವ ಶಂಭೋ ಶಂಕರ. ಪರಮೇಶ್ವರನ ಕೃಪೆಯೊಂದಿಗೆ ನೀವು ಮುಂದೆ ನೋಡ್ತಿರ್ಬೋದು, ಅನೇಕ ಸಿದ್ಧರು ಋಷಿಮುನಿಗಳು ತಪಸ್ಸನ್ನು ಆಚರಿಸುವಂತಹ ಒಂದು ಪುಣ್ಯಕ್ಷೇತ್ರ. ನಮ್ಮ ದೇಶದ ಪ್ರಸಿದ್ಧವಾದಂಥ ಪುಣ್ಯಕ್ಷೇತ್ರಗಳಲ್ಲಿ ಒಂದಾದಂಥ ತಮಿಳುನಾಡಿನ ತಿರುವನಾಮಲೈ ಎಂಬ ಒಂದು ಕ್ಷೇತ್ರದಲ್ಲಿ ಇದ್ದೀವಿ ನಾವು. ಅನೇಕ ವರ್ಷಗಳ, ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಈ ಪುಣ್ಯಕ್ಷೇತ್ರದಲ್ಲಿ ಶ್ರೀ ಅಮ್ಮನವರ ಸಮೇತ ಅರುಣಾಚಲೇಶ್ವರ ಸ್ವಾಮಿ ಭಕ್ತಾದಿಗಳಿಗೆ ದರ್ಶನ ಕೊಟ್ಟು ತಮ್ಮ ಬೇಡಿಕೆಗಳನ್ನು ಈಡೇರಿಸ್ತಾ ಬಂದಿದ್ದಾರೆ. ಹಾಗೆ ಇಲ್ಲಿ ತಿಂಗಳಿಗೊಮ್ಮೆ ಪ್ರತಿಯೊಂದು ಹುಣ್ಣಿಮೆಗೆ ತಿರುವನಾಮಲೈ ಅಂದರೆ ಜ್ಯೋತಿ ದರ್ಶನ ಹಾಗೂ ಗಿರಿ ಪ್ರದಕ್ಷಿಣೆ ಎಂಬಂಥ ಒಂದು ಗಿರಿ ಪ್ರದಕ್ಷಿಣೆ ಮಾಡುವ ಮೂಲಕ ಭಕ್ತಾದಿಗಳು ಶ್ರೀ ಅರುಣಾಚಲೇಶ್ವರ ಸ್ವಾಮಿಯ ಕೃಪೆಗೆ ಹಾಗೂ ಅಷ್ಟ ಲಿಂಗಗಳ ಒಂದು ದರ್ಶನದ ಮುಖಾಂತರ ತಮ್ಮ ಈಡೇರಿಕೆಗಳನ್ನು ಹಾಗೂ ತಮ್ಮ ದೋಷಗಳನ್ನು ನಿವಾರಣೆ ಮಾಡಿಕೊಳ್ತಾ ಬಂದಿದ್ದಾರೆ. ನೋಡಬಹುದು, ಈಗ ಈ ದೇವಸ್ಥಾನಕ್ಕೆ ಸುತ್ತಳತೆಯಾಗಿ 4 ಅಂದರೆ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮಕ್ಕೆ 4 ದಿಕ್ಕುಗಳಿಗೆ 4 ರಾಜಗೋಪುರಗಳು ಇರುವಂತಹ ಒಂದು ಪುಣ್ಯವಾದ ಕ್ಷೇತ್ರ ಇದು. ಉತ್ತರ ಬಾಗಿಲು, ದಕ್ಷಿಣ ಬಾಗಿಲು ಹಾಗೂ ಪೂರ್ವ, ಪಶ್ಚಿಮ ಬಾಗಿಲುಗಳನ್ನು ಒಳಗೊಂಡಿರುವಂತಹ ಒಂದು ಕ್ಷೇತ್ರ. ಹಾಗೆ ಇದರ ಮುಂದೆ ಒಂದು ಗಿರಿ ಅಂದರೆ ಬೆಟ್ಟ ಇದೆ. ಈ ಬೆಟ್ಟದಲ್ಲಿ ಅನೇಕ ಸಿದ್ಧರು ಹಾಗೂ ದೈವಾಂಶ ಸಂಭೂತರಂಥ ಋಷಿ ಮುನಿಗಳು ತಪಸ್ಸನ್ನು ಆಚರಿಸುತ್ತಿದ್ದಂತಹ ಒಂದು ಪ್ರದೇಶ. ಹಾಗೂ ಇಂದಿಗೂ ಇಲ್ಲಿ ಋಷಿಮುನಿಗಳು ನೋಡಲಿಕ್ಕೆ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ನಾವು ನೋಡ್ಸೋಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ. ಇಲ್ಲಿ ನೋಡ್ಬೋದು, ಈಗ ನಾವು ಮೊಟ್ಟ ಮೊದಲ ಬಾರಿ ದೇವಸ್ಥಾನದ ಒಳಗಡೆ ಒಂದು ವಿಡಿಯೋ ಭಕ್ತಾದಿಗಳಿಗೆ ತೋರ್ಸೋಕ್ಕೆ ಒಂದು ಪ್ರಯತ್ನ. ಇದು ದೇವಸ್ಥಾನದ ಒಳಗಡೆ ಹೋದರೆ ಮೊಟ್ಟ ಮೊದಲನೇದಾಗಿ ಶ್ರೀ ನಂದೀಶ್ವರನ ಒಂದು ದರ್ಶನ ಪಡೆಯಬಹುದು. ಇಲ್ಲಿ ಓಂ ನಮೋ ಶ್ರೀ ನಂದೀಶ್ವರಾಯ ನಮೋ ನಮಃ. ಇಲ್ಲಿ ಮುಂದೆ ಹೋಗೋಣ. ಭಕ್ತ ಸಮೂಹ ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಸಾಲುಗಟ್ಟಲೆ ನಿಂತಿರುವಂಥದ್ದು. ಹಾಗೆ ದೇವಸ್ಥಾನದ ಆಚೆ ಹೋದರೆ ಗಿರಿ ಪ್ರದಕ್ಷಿಣೆಯಲ್ಲಿ ಇರುವಂತಹ ಸಾವಿರಾರು ಲಕ್ಷಾಂತರ ಭಕ್ತರ ಒಂದು ಸಮೂಹ ಸಹ ನೋಡ್ಬೋದು ನೀವು. ಇಲ್ಲಿ ಹುಣ್ಣಿಮೆಗೆ ದೀಪ ಅಂದರೆ ಜ್ಯೋತಿ ಹಚ್ಚುವ ಮೂಲಕ ಭಕ್ತಾದಿಗಳು ಗಿರಿ ಪ್ರದಕ್ಷಿಣೆ ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ. ನೋಡ್ಬೋದು, ಇಲ್ಲಿ ದೇವಸ್ಥಾನದ ಒಳಗಡೆ ಯಾವ ರೀತಿ ಅನೇಕ ಸಾವಿರಾರು ವರ್ಷಗಳ ಪುರಾತನವಾದಂಥ ದೇವಸ್ಥಾನ ಇದು. ಪ್ರತಿಯೊಂದು ಕಂಬನೂ ಇಲ್ಲಿ ಕಲ್ಲಿನಿಂದ ಕಿತ್ತಿರುವಂಥ ಒಂದು ನೋಡ್ಬೋದು ನೀವು. ಬನ್ನಿ, ಇಲ್ಲಿ ಸಾಲುಗಟ್ಟಲೆ ಶಿವನ ಸ್ವರೂಪವಾದಂತಹ ಲಿಂಗಗಳ ದರ್ಶನ ಸಹ ನೋಡ್ಬೋದು. ಲಿಂಗಗಳು ಹಾಗೂ ಅನೇಕ ಋಷಿ ಮುನಿಗಳ ಒಂದು ವಿಗ್ರಹಗಳ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ. ಮಹಾರಾಜರ ಕಾಲದಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥ ಒಂದು ಪುಣ್ಯಕ್ಷೇತ್ರ. ಓಂ ಶ್ರೀ ಅರುಣಾಚಲೇಶ್ವರಾಯ ನಮೋ ನಮಃ. ಆಲಯದ ಪ್ರತಿಯೊಂದು ಕಂಬ ಹಾಗೂ ಪ್ರತಿಯೊಂದು ನಿರ್ಮಾಣ ಸಹ ಕಲ್ಲಿನಿಂದ ಕಿತ್ತಿರುವಂತಹ ಒಂದು ದೃಶ್ಯ ಇಲ್ಲಿ ನೋಡಬಹುದು. ಓಂ ನಮಃ ಶಿವಾಯ. ಇಲ್ಲಿ ಸಾಲುಗಟ್ಟಲೆ ಅಂದರೆ ಅರುಣಾಚಲೇಶ್ವರ ಸ್ವಾಮಿಯ ದರ್ಶನಕ್ಕೆ ನಿಂತಿರುವಂತಹ ಪ್ರತಿಯೊಬ್ಬ ಭಕ್ತರು ಇಲ್ಲಿ ಮುಂದೆ ನೋಡ್ತಿರ್ಬೋದು ಸ್ವಾಮಿಯ ಒಂದು ಸ್ವರೂಪ.
ಜಲೇಶ್ವರಾಯ ನಮಃ. ಈಗ ಇಲ್ಲಿ ದೇವಸ್ಥಾನದ ಪ್ರಾಂಗಣದಲ್ಲಿ ಒಳಗಡೆ ನಿಮ್ಗೆ ಕಾಣ್ತಿರೋದು ಶ್ರೀ ಪಾರ್ವತಿ ದೇವಿಯ ಒಂದು ದೇವಸ್ಥಾನ ಪ್ರಾಂಗಣದ ಮುಂದೆ ಈಗ ನಾವು ಇಲ್ಲಿ ನಿಂತಿದ್ದೀವಿ. ಸೊ ಇಲ್ಲಿ ಸಹ ನೋಡ್ಬೋದು, ಇಲ್ಲಿ ಕಲ್ಲಿನ ಕೆತ್ತನೆ ನೋಡ್ಬೋದು. ಇಲ್ಲಿ ನೀವು ಅನೇಕ ಪ್ರಸಿದ್ಧವಂಥ ಪುಣ್ಯಕ್ಷೇತ್ರ ಶಿವನ ಕ್ಷೇತ್ರಗಳಲ್ಲಿ ಇದೊಂದು ಕ್ಷೇತ್ರದಲ್ಲಿ ಮಾತ್ರ ಶಿವನಿಗೆ ಒಂದು ಪ್ರತ್ಯೇಕವಾಗಿ ಅಲಂಕಾರ ಮಾಡುವಂಥದ್ದು ದೃಶ್ಯ. ಇನ್ನು ಯಾವುದೇ ಬೇರೆ ಕ್ಷೇತ್ರಗಳಲ್ಲಿ ಶಿವನಿಗೆ ಅಲಂಕಾರದ ಮಾಡೋದಿಲ್ಲ. ಹಾಗೆ ಇಲ್ಲಿ ಅಷ್ಟಲಿಂಗಗಳು ಅಂದರೆ ಇಂದ್ರಲಿಂಗ, ಯಮಲಿಂಗ, ನೈಋತ್ಯಲಿಂಗ, ಆಗ್ನೇಯಲಿಂಗ, ವಾಯುಲಿಂಗ, ಅಗ್ನಿಲಿಂಗ ಹಾಗೂ ಕುಬೇರಲಿಂಗ ಎಂಬ 8 ದಿಕ್ಕಿಗೆ 8 ಲಿಂಗಗಳನ್ನು ಸಾಕ್ಷಾತ್ತು ದೇವತೆಗಳು ಪ್ರತಿಷ್ಠಾಪನೆ ಮಾಡಿರುವಂತಹ ಒಂದು ಲಿಂಗಗಳ ದರ್ಶನ ಪಡೆದು ಪ್ರತಿಯೊಬ್ಬ ಭಕ್ತರು ಇಲ್ಲಿ ತಮ್ಮ ಕಷ್ಟಗಳನ್ನು ಈಡೇರಿಸ್ಕೊಳ್ತಾ ಇದ್ದಾರೆ. ಈಗ ಇಲ್ಲಿ ನೋಡ್ಬೋದು, ತಾಯಿಯ ದೇವಸ್ಥಾನದ ಮುಂದೆ ಒಂದು ವಿಗ್ರಹ ಹಾಗೂ ನಂದಿ ವಿಗ್ರಹದ ಹಿಂದೆ ಒಂದು ಧ್ವಜಸ್ತಂಭದ ಒಂದು ಪ್ರತಿಷ್ಠಾಪನೆ ಸಹ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಕಲ್ಲಿನ ಕೆತ್ತನೆ ನೋಡ್ಬೋದು ಯಾವ ರೀತಿ ಇದೆ. ಈ ಅಮ್ಮನ ಒಂದು ದೇವಸ್ಥಾನದ ಒಳಗಡೆ ಕಂಬಕ್ಕೂ ಒಂದು ಸ್ವರೂಪದ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ದೇವಿಯ ಒಂದು ವಿಡಿಯೋ ಮಾಡಲಿಕ್ಕೆ ಕ್ಯಾಮ್ರಾ ಪರ್ಮಿಷನ್ ಕೊಡಲಿಲ್ಲ. ಸೊ ಈಗ ದೇವರ ಒಂದು ಮುಂದೆ ನಮಃ. ಓಂ ಅರುಣ
ಅರುಣಾಚಲೇಶ್ವರಾಯ ಓಂ ಶ್ರೀ ಅರುಣಾಚಲೇಶ್ವರಾಯ ನಮಃ. ಈಗ ದೇವಸ್ಥಾನದಿಂದ ಅರುಣಾಚಲೇಶ್ವರ ಸ್ವಾಮಿ ಹಾಗೂ ಪಾರ್ವತಿ ದೇವಿಯ ದರ್ಶನ ನಂತರ ಆಚೆ ಬಂದು ಗಿರಿ ಪ್ರದಕ್ಷಿಣೆಯ ಒಂದು ಮುಖ್ಯವಾದಂಥ ಜಾಗ ತೋರಿಸೋಕ್ಕೆ ಅಲ್ಲಿ ಒಂದು ನಮ್ಮ ಪ್ರಯತ್ನ. ಸೊ ಬನ್ನಿ, ಇಲ್ಲಿ ನೋಡ್ಬೋದು ಗೋಪುರ ಯಾವ ರೀತಿ ಇದೆ ಅಂದೇಳಿ. ಇದು ಬಂದು ದಕ್ಷಿಣ ದಿಕ್ಕಿಗೆ ಇರುವಂಥ ಒಂದು ರಾಜಗೋಪುರ. ಮುಖ್ಯವಾಗಿ ಈಗ ಓಂ ನಮಃ ಶಿವಾಯ ಗಿರಿ ಪ್ರದಕ್ಷಿಣೆ ಬಂದಿರುವಂತಹ ಪ್ರತಿಯೊಬ್ಬ ಭಕ್ತರನ್ನು ಕಾಣ್ತಿರ್ಬೋದು. ಮೊದಲನೇದಾಗಿ ಇಲ್ಲಿಂದ ಮೊದಲ ಘಟ್ಟ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಸ್ಟಾರ್ಟ್ ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು ಮುಂದೆ ಶ್ರೀ ನಾರಾಯಣ ಸ್ವಾಮಿ ಮಹಾವಿಷ್ಣು ಹಾಗೂ ವಿಘ್ನೇಶ್ವರನ ದರ್ಶನ ಮಾಡಿಕೊಂಡು ಇಲ್ಲಿ ನೋಡ್ಬೋದು ಭೂತನಾರಾಯಣ ಪೆರುಮಾಳ್ ಅಂತೇಳಿ. ಸೊ ಇಲ್ಲಿ ಭೂತನಾರಾಯಣ ಸ್ವಾಮಿಯನ್ನು ದರ್ಶನ ಪಡೆದ ನಂತರ ಮೊದಲ ಗಿರಿ ಪ್ರದಕ್ಷಿಣೆಯ ಒಂದು ಘಟ್ಟ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಲಕ್ಷಗಟ್ಟಲೆ ಇಲ್ಲಿ ಜನ ಭಕ್ತಾದಿಗಳು ಕಾಣ್ತಿರ್ಬೋದು. ಇಲ್ಲಿ ಮುಂದೆ ಪೂರ್ವ ದಿಕ್ಕಿರುವಂಥ ಒಂದು ರಾಜಗೋಪುರದ ಮುಂದೆ ತಮ್ಮ ಬೇಡಿಕೆಗಳನ್ನಿಟ್ಟು ಜ್ಯೋತಿಯನ್ನು ನಂದಿಸುವ ಮೂಲಕ ಇಲ್ಲಿ ಮೊದಲನೇದಾಗಿ ಪ್ರದಕ್ಷಿಣೆ ಒಂದು ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಒಂದು ಅಷ್ಟಲಿಂಗಗಳ ಒಂದು 8 ಲಿಂಗಗಳ ದರ್ಶನ ಪಡೆಯುತ್ತಾ ಗಿರಿ ಪ್ರದಕ್ಷಿಣೆ ಮಾಡುವಂಥ ಒಂದು ಈಶ್ವರಾಯ ನಮಃ. ಅರುಣಾಚಲೇಶ್ವರ ಓಂ ನಮಃ ಶಿವಾಯ. ಪೂರ್ವ ದಿಕ್ಕಿಗೆ ಇರುವಂತಹ ರಾಜಗೋಪುರದ ಮುಂದೆ ಈಗ ಲಕ್ಷಗಟ್ಟಲೆ ಭಕ್ತಾದಿಗಳು ದೀಪವನ್ನು ಅಂದರೆ ಕರ್ಪೂರವನ್ನು ಹಚ್ಚಿ ಇಲ್ಲಿಂದ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ತಾರೆ. ಈಗ ಇಲ್ಲಿ ನೀವು ನೋಡ್ತಿರ್ಬೋದು ಪೂರ್ವ ದಿಕ್ಕಿರುವಂಥ ಅರುಣಾಚಲೇಶ್ವರ ಸ್ವಾಮಿಯ ಒಂದು ರಾಜಗೋಪುರದ ಚೈತನ್ಯ ಬಂಗಾರಗೊಳಿಸುತ್ತಿರುವಂಥ ಒಂದು ರಾಜಗೋಪುರದ ದೃಶ್ಯ ನೀವು ಇದೆಲ್ಲ ನೋಡ್ಬೋದು. ಹಾಗೆ ಲಕ್ಷಗಟ್ಟಲೆ ನಿಂತಿರುವಂಥ ಭಕ್ತಾದಿಗಳ ಸಮೂಹ ಸಹ ಇಲ್ಲಿ ನೋಡೋಕ್ಕೆ ಬರ್ಬೋದು. ಅನೇಕ ರಾಜ್ಯಗಳಿಂದ ಕರ್ನಾಟಕ, ಆಂಧ್ರ, ತಮಿಳುನಾಡು ಅನೇಕ ವಿವಿಧ ರಾಜ್ಯಗಳಿಂದ ಇಲ್ಲಿ ತಿಂಗಳಿಗೊಮ್ಮೆ ಹುಣ್ಣಿಮೆಗೆ ಪ್ರದಕ್ಷಿಣೆಗೋಸ್ಕರ ಅನೇಕ ಲಕ್ಷ ಜನ ಇಲ್ಲಿ
ಕಾಣಬರ್ತಾರೆ. ಹಾಗೆ ಅನೇಕ ಋಷಿಮುನಿಗಳು ಸಾಧು ಸಂತರು ಸಹ ಇಲ್ಲಿ ನೋಡೋಕ್ಕೆ ಬರ್ತಾರೆ. ಇಲ್ಲಿ ನೋಡಬಹುದು ಬಂಗಾರದ ರೀತಿ ಕಾಣಿಸ್ತಿರುವಂತಹ ದಿವ್ಯ ಕ್ಷೇತ್ರ. ಹರ ಹರ ಮಹಾದೇವ ಶಂಭೋ ಶಂಕರ. ಓಂ ಅರುಣಾಚಲೇಶ್ವರಾಯ ನಮಃ. 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 ಓಂ ಅರುಣಾಚಲಾಯ ನಮಃ. ಓಂ ಅರುಣಾಚಲೇಶ್ವರಾಯ 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 ನಮಃ. ಓಂ ಅರುಣಾಚಲೇ ನಮಃ. ಓಂ ಅರುಣಾಚಲೇಶ್ವರಾಯ ನಮಃ. ಓಂ ನಮಃ. ಓಂ ಅರುಣಾಚಲೇಶ್ವರಾಯ 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 ನಮಃ. ಓಂ